ಸರ್ ಈಗ CM ವಿಚಾರದ್ದು ನಿಮ್ಮಲ್ಲಿ ಯಾಕೋ ಮುಗಿಯಂಗೆ ಕಾಣ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2028ರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ಬೋದು. 2028 ಹೇಳಕತ್ತಾರಲ್ಲ, ಈಗಿಂದ ಹೇಳಕತ್ತಿಲ್ಲ. ಕನ್ನಡಿಗರಿಗೆ ಕೇಂದ್ರ ಮತ್ತು ಸರ್ಕಾರಿ ವಲಯ ಹಾಗೂ ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತೇಳಿ ಕರಗೇದವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು 100ಕ್ಕೆ 100 ನಾನು ಇಲಾಖೆ ಮಂತ್ರಿಯಾಗಿ ಬೆಂಬಲವನ್ನು ಸೂಚಿಸ್ತೀನಿ. ಆದರೆ ಅಲ್ಲಲ್ಲ, ಸರ್ಕಾರದ ಕೇಳಿ ಸರ್, ನನ್ನ ಹತ್ರ ಮಾತಾಡಿದ್ದಾರೆ ಅವರು. ಸರೋಜಿನಿ ಮಹಿಷಿ ವರದಿ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಈಗಾಗಲೇ ಸಭೆ ಆಗಿದೆ. ಕನ್ನಡನ ಮೇಜರಾಗಿ ತರಬೇಕು ಅನ್ನೋದನ್ನು ಈಗಾಗಲೇ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೊಸ ಕಾನೂನನ್ನು ತಂದಿದ್ದೀವಿ. ಅದಕ್ಕೆ ಇನ್ನೂ ಆ ಸರೋಜಿನಿ ಮಹಿಷಿ ವರದಿಯನ್ನು ಪೂರ್ಣ ಪ್ರಮಾಣದ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಂದು ಕಮಿಟಿನೂ ಮಾಡಿದ್ದೀನಿ. ಅದ್ರ ಬಗ್ಗೆ ಚರ್ಚೆನೂ ಮಾಡ್ತೀನಿ. ನನಗೆ ಕನ್ನಡಿಗರ ಬಗ್ಗೆ ಕನ್ನಡಿಗರು ಬೇಕು ಮತ್ತು ಬೇರೆಯವರು ಬೇಕು. ಕೆಲವೊಂದಿನ ಸಂಬಂಧಪಟ್ಟಂಥ ಪೋಸ್ಟ್ಗಳಿಗೆ, ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ನಮ್ಮವರು ಇದ್ದರೆ ನಮ್ಮವರು ತೊಗೊಳೋದು, ಬೇರೆ ಇದ್ದತ್ನಾಗ ಅವಾಗ ಕೆಲವೊಂದಿಷ್ಟು ಅದರ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆಗಳಾಗಿ ಒಂದು ಸಮಿತಿ ಮಾಡ್ತಾಯಿದ್ವಿ.